ಪ್ರತಿಕಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಇವತ್ತು ನಾವು ಕರ್ನಾಟಕ ಪ್ರದೇಶ ಮಹಿಳಾ ಕರ್ನಾಟಕ ಪ್ರದೇಶ ಪ್ರಚಾರ ಸಮಿತಿ ವತಿಯಿಂದ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಆಯೋಜಿಸಲು ತೀರ್ಮಾನ ಮಾಡಿದ್ದೀವಿ. ವಿಚಾರ ಏನಂತ ಮಹಿಳಾ ಮೀಸಲಾತಿ ಬಗ್ಗೆ ಇರುವ ಒಂದು ವಿಚಾರಗಳನ್ನು ತಿಳಿಸೋದಕ್ಕೋಸ್ಕರ ಸ್ಪಷ್ಟೀಕರಣ ಮಾಡಬೇಕಾಗಿದೆ. ಇದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಮ್ಮ ಪ್ರಚಾರ ಸಮಿತಿಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ವತಿಯಿಂದ ಇವತ್ತು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರಾದ ಶ್ರೀಮತಿ ಕೃಪಾ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ನನ್ನ ಬೆಂಗಳೂರು ಕಾಂಗ್ರೆಸ್ ಮುಖಂಡರಾದ ಅಮರನಾಥ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ದಕ್ಷಿಣ ಜಿಲ್ಲೆಯ ಸದಸ್ಯರಾದ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ, ದಿನೇಶ್ ಅವರು ಬಂದಿದ್ದಾರೆ, ಮತ್ತೆ ನನ್ನ ಆತ್ಮೀಯರಾದ ಮಲ್ಲಿಕಾರ್ಜುನ ಕೂಡ ಬಂದಿದ್ದಾರೆ. ವಿಚಾರ ಎಲ್ಲ ಗೊತ್ತೇ ಇದೆ. ನಾರಿ ಶಕ್ತಿ ಅನ್ನೋದು ನಮ್ಮ ಕಾಂಗ್ರೆಸ್ ಅವರು ಮಾಡಿದ ಕಾರ್ಯಕ್ರಮ. ಜೊತೆಗೆ ಮಹಿಳಾ ಮೀಸಲಾತಿಯಿಂದ 2023 ಆಗಿರೋದ್ರಿಂದ ಇವರು ಮತ್ತೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ತಗೊಂಡು ಬೇಕು ಅಂತ ಡಿಲಿಮಿಟೇಷನ್ ಜೊತೆಲಿ ಮಾಡಿರೋದಕ್ಕೋಸ್ಕರ ಅದನ್ನ ಒಂದು ವಿಚಾರನ ಈ ಸಾಮಾನ್ಯ ದೇಶದಲ್ಲಿ ತೋರಿಸ್ತಾರೆ. ಈಗ ಈ ಕಾರ್ಯಕ್ರಮ ಕುರಿತು ನಮ್ಮ ಅಮ್ಮರವರು ಮಾತಾಡ್ತಾರೆ. ನಾನು ಕೃಪಾ ಅಮರನಾಥ್ ಅಂತ, ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಈಗ ನಾವು ಕರ್ನಾಟಕ ಪ್ರದೇಶ ಕ್ಯಾಂಪೇನ್ ಕಮಿಟಿಯ ಸ್ಟೇಟ್ ಕೋಆರ್ಡಿನೇಟರ್ ಆಗಿದ್ದೇನೆ. ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಉಸ್ತುವಾರಿ ಆಗಿದ್ದೇನೆ. ಅಮರನಾಥ್ ಅವರು ಕೂಡ ಸೆಕ್ರೆಟರಿ ಆಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಇದ್ದು ಕರ್ನಾಟಕ ಪ್ರದೇಶ ಕ್ಯಾಂಪೇನ್ ಕಮಿಟಿದು ನಮ್ಮ ಜೊತೆಯಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಬೆಂಗಳೂರು ದಕ್ಷಿಣದ ಕರ್ನಾಟಕ ಪ್ರದೇಶ ಕ್ಯಾಂಪೇನ್ ಕಮಿಟಿದು ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾಕೆ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಅಂದ್ರೆ, ನಿಮ್ಗೆ ಎಲ್ಲರಿಗೆ ಗೊತ್ತಿದ್ದ ಹಾಗೆ ಮೊನ್ನೆ 16th to the 18th ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಕರೆದು ಒಂದು ಮಹಿಳಾ ಮೀಸಲಾತಿ ಅದು ಅಲಾಂಗ್ ವಿತ್ ಡಿಲಿಮಿಟೇಷನ್ ಬಿಲ್ 2026 ಅಂಡ್ ಯೂನಿಯನ್ ಟೆರಿಟರೀಸ್ ಬಿಲ್ 2026 ಅನ್ನು ಅದನ್ನು ಪಾಸ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಕರೆದಿದ್ರು. ನೀವೆಲ್ಲ ಪತ್ರಕರ್ತರು, ನಿಮ್ಗೆಲ್ಲ ನಮ್ಗಿಂತ ಜಾಸ್ತಿ ಅನುಭವ ಇತ್ತು. ಅವರು 2023 ಸೆಪ್ಟೆಂಬರ್ ಇಂಥದೇ ಒಂದು ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಕರೆದಿದ್ರು. ಎಲ್ಲರೂ ನೀವು ಪತ್ರಕರ್ತರು, ನಮ್ಮ ದೇಶದ ಎಲ್ಲರೂ ಯಾಕೆಪ್ಪ ಒಂದು ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಕರೀತಾ ಇದ್ದಾರೆ, ಒಂದು ಬಹಳ ಅದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಯಾಕೆ ಇರಬಹುದು ಅಂತ. ಯಾಕೆಂದ್ರೆ 2024 ಜನರಲ್ ಎಲೆಕ್ಷನ್ ಬರುವ ಕಾರಣ ಯಾಕೆ ಒಂದು ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಕರೆದ್ರು ಅಂತ. ಸೊ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ 2023 ಸೆಪ್ಟೆಂಬರ್ ಅಲ್ಲಿ ಕರೆಯುವಾಗ ದೇ ಆಕ್ಚುಲಿ ಬ್ರಾಟ್ ಅಬೌಟ್ ದಿಸ್ ಬಿಲ್. ಆ ಬಿಲ್ ತರುವಾಗ ಯುನಾನಿಮಸ್ಲಿ ಎಲ್ಲ ಆಪೋಸಿಷನ್ ಪಾರ್ಟೀಸ್ ಇನ್ ಒನ್ ವಾಯ್ಸ್ ಸಪೋರ್ಟೆಡ್ ದ ಮಹಿಳಾ ಮೀಸಲಾತಿ ಬಿಲ್. ಆದರೆ ಆವಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳಿದ್ರು ಅದರ ಜೊತೆಗೆ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ತರಬೇಡಿ. ಯಾಕೆಂದ್ರೆ ಮಹಿಳಾ ಮೀಸಲಾತಿಗೆ ಮತ್ತೆ ಡಿಲಿಮಿಟೇಷನ್ ಸೆನ್ಸಸ್ಗೆ ಏನು ಕನೆಕ್ಷನ್ ಇಲ್ಲ. ಸೊ ಬ್ರಿಂಗ್ ಅಬೌಟ್ ದ ಮಹಿಳಾ ಮೀಸಲಾತಿ ಬಿಲ್ ಇಂಡಿವಿಜುವಲಿ ತಂದು ಅದನ್ನು 2024 ಎಲೆಕ್ಷನ್ ಅಲ್ಲಿ ನೀವು ಅದನ್ನು ಅನುಷ್ಠಾನ ಮಾಡಿ ಅಂತ ಕೂಡ ಎಲ್ಲ ಆಪೋಸಿಷನ್ ಇದ್ದಾರೆ. ಇಲ್ಲ, ಯಾಕೆಂದ್ರೆ ಈ ಯೂನಿಯನ್ ಗವರ್ಮೆಂಟ್ ಹೇಗೆ ಅಂದ್ರೆ, ಈಗ ಇರುವ ಯೂನಿಯನ್ ಗವರ್ಮೆಂಟ್ ಅವರು ಯಾರ ಹತ್ರ ಕೂಡ ಮಾತಾಡಲ್ಲ. There are about 60 women's wings which have been fighting for Mahila Meesalati bill for the past several years. For the past several years ಅವರು ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ತರಬೇಕಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾರ ಹತ್ರ ಮಾತಾಡದೆ, ಈವನ್ ಆಪೋಸಿಷನ್ ಪಾರ್ಟಿಯನ್ನು ಕಾನ್ಫಿಡೆನ್ಸ್ಗೆ ತೆಗೊಳ್ಳದೆ ಅವರು ಇದು ಮಹಿಳಾ ಮೀಸಲಾತಿ ಅಂದ್ರೆ ಯಾವ್ದು ಬಿಲ್ಲು ಅವ್ರು ಹೀಗೇನೆ ಮಾಡುದು. ನಿಮ್ಗೆ
ನೆನಪಿದೆಯಾ ಇಲ್ವಾ ಗೊತ್ತಿಲ್ಲ. ವೆನ್ ಮನಮೋಹನ್ ಸಿಂಗ್ ಗವರ್ಮೆಂಟ್ ಅಲ್ಲಿ ನ್ಯೂಕ್ಲಿಯರ್ ಬಿಲ್ ತರುವಾಗ ಆವಾಗ ನಮ್ಗೆ ನೆನಪುಂಟು, ನಾವು ಸಂಕೇಂದ್ರದವರು ಆಗಿರುವ ಕಾರಣ ತುಂಬಾ ನಮ್ಮ ಮುಖಂಡರನ್ನು, ವೆನೈಸೆ ಮುಖಂಡರು ನಿಜವಾಗಿ ದೊಡ್ಡ ದೊಡ್ಡ ಮುಖಂಡರು ಇನ್ ಡೆಲ್ಲಿ ಆವಾಗ, ಇನ್ಕ್ಲೂಡಿಂಗ್ ಮಿಸ್ಟರ್ ವೀರಪ್ಪ ಮೊಯ್ಲಿ and the likes of ವೀರಪ್ಪ ಮೊಯ್ಲಿ, ಗುಡ್ಡಿ ಆಸ್ಕರ್ ಫರ್ನಾಂಡಿಸ್, ಅವರೆಲ್ಲ ಇಡೀ ದೇಶ ತಿಂತಿದ್ದಾರೆ. ಈ ನ್ಯೂಕ್ಲಿಯರ್ ಬಿಲ್ ಏನಂತ ಹೇಳಲಿಕ್ಕೆ ಜನರಿಗೆ, ಬಿಫೋರ್ ಯು ಪಾಸ್ ದ ಬಿಲ್ we want to take the opinion of the general public as well, because this is pertaining not just to the government, this is pertaining to the entire country. So ಅದು ಅಲ್ಲದೆ ಅದಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ನಾವು ಒಂದು ಕಾನ್ಫಿಡೆನ್ಸ್ಗೆ ತೆಗೆದುಕೊಂಡು ಅವರ ಹತ್ರ ಚರ್ಚೆ ಮಾಡಿ we used to bring about a bill, and of course there is a joint parliamentary committee panels ಇರುತ್ತೆ, ಅಲ್ಲಿ ಕೂಡ ಚರ್ಚೆ ಆಗಿದೆ. ಆದ್ರೆ ಇದು ಯಾವ ಬಿಲ್ ಈಗ ಯಾವ ಪ್ಯಾನಲ್ಗೆ ಕೂಡ ಹೋಗಲ್ಲ. ಈಗ ಏನ್ ಮಾಡ್ಬೇಕಂತ ಇದ್ದಾರೆ ಅಂದ್ರೆ, ನಾವು ಮಹಿಳೆಯರ ಪರವಾಗಿದ್ದೇವೆ, ಬೇರೆ ಯಾವ ಪಕ್ಷ ಇಲ್ಲ ಅಂತ. ಮಾತ್ರ ಒಂದು ನೆನಪಿಡಬೇಕು, 1989 ನಲ್ಲಿ ಫಸ್ಟ್ ಮಹಿಳಾ ಮೀಸಲಾತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ತನಕ ತರಬೇಕು ಅಂತ ಮಾಡಿದ್ದು ಇಂದ 63 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದು ಮಾಡ್ಬೇಕಂತ ನಮ್ಮ ರಾಜೀವ್ ಗಾಂಧಿ ಮಾಡಿದ್ರು. ಆದ್ರೆ ರಾಜ್ಯಸಭಾದಲ್ಲಿ 7 ಓಟಿಗೆ ಅದು ಬಿದ್ದೋಯಿತು. ಆ 7 ಓಟಲ್ಲಿ ಅದರಲ್ಲಿ 4 ಓಟು ಎಲ್ ಕೆ ಅದ್ವಾನಿಜಿ, ರಾಮ್ಜೀತ್ ಮೆಲಾನಿಜಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಜಶ್ವಂತ್ ಸಿಂಗ್ ಅವರು. ಇದೇ ಬಿಜೆಪಿ ಅವರು 1989 ನಲ್ಲಿ ಇದೇ ಮಹಿಳಾ ಮೀಸಲಾತಿ ತಾಲೂಕ್ ಪಂಚಾಯತ್ ಇಂದ ಇದು ಜಿಲ್ಲಾ ಪಂಚಾಯತ್ಗೆ 33% ರಿಸರ್ವೇಶನ್ ಕೊಡುವಾಗ ಇವರೇ ಅದನ್ನು ಅಪೋಸ್ ಮಾಡಿದವು. ಮಾತ್ರ in 1992 when Narasimha Rao became the Prime Minister of the country, 73 and 74 Constitution amendment ಮಾಡಿ ಇದನ್ನು ನಾವು ನಮ್ಮ ಗವರ್ಮೆಂಟ್ ಪಾಸ್ ಮಾಡಿದ್ವಿ. ಮಾತ್ರ ನನಗೆ ಒಂದು ಹೆಗ್ಗಳಿಕೆ ಏನಿದೆ ಅಂದ್ರೆ, ಕರ್ನಾಟಕದಲ್ಲಿ ಇವತ್ತು ಫ್ರಮ್ ಡಿಪಿ ಟು ಲೋಕಲ್ ಬಾಡೀಸ್ ಟು ಜಿಲ್ಲಾ ಪಂಚಾಯತ್ ಎಲ್ಲ 50% ರಿಸರ್ವೇಶನ್ ಮಹಿಳೆಯರಿಗೆ ಕೊಟ್ಟಿದೆ. ಅದು ನಮ್ಮ ಒಂದು ಪಕ್ಷದ ಒಂದು ಹೆಗ್ಗಳಿಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇದು ಈ ಸಲ ಆಕ್ಚುಲಿ ಪಾರ್ಲಿಮೆಂಟ್ ಏಪ್ರಿಲ್ 3ಗೆ ಮುಗಿದಿದೆ. 10 ದಿವಸದಲ್ಲಿ ಇನ್ನೊಂದು ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ತರುವ ಅವಶ್ಯಕತೆನೇ ಇರಲಿಲ್ಲ. ಆದ್ರೆ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ಗೆ ನಿಮ್ಗೆ ಗೊತ್ತಿದೆ ದಿವಸಕ್ಕೆ ಎಷ್ಟು ಕೋಟಿ ಖರ್ಚು ಆಗುತ್ತೆ ಅಂತ. ನಿಮ್ದು ಮತ್ತು ನಮ್ದು ಹಣ ಇದು. ಆದರೂ they could have done it on before the 3rd of April when the parliament was in session. ಇಲ್ಲಂದ್ರೆ 30th ನಂತರ after the West Bengal second phase of election ಮಾಡಬಹುದಿತ್ತು. ಆದ್ರೆ ಮಾಡಲಿಲ್ಲ. ಬೇಕಂತಲೇ ನಮ್ಮ ಅವರಿಗೆ ಏನು ಬಿದ್ದು ಹೋಗ್ಲಿಲ್ಲ. ನಮ್ಮ ಟ್ಯಾಕ್ಸ್ ಪೇಯರ್ಸ್ ಹಣ ಅದು. ಅದನ್ನೊಂದು ದೊಡ್ಡ ಅದಕ್ಕೆ ಕಲ್ಲರ್ ಎಲ್ಲ ಕೊಟ್ಟು ಇವನ್ 2023 ಸೆಪ್ಟೆಂಬರ್ ಇದು ಮಹಿಳಾ ಮೀಸಲಾತಿ ಬಿಲ್ ಅನ್ನು ನಾಟ್ ಇವನ್ ನೋಟಿಫೈ ಸ್ಟಿಲ್ ಮೊನ್ನೆ ತನಕ ನೋಟಿಫೈ ಕೂಡ ಮಾಡಲಿಲ್ಲ. ಈಗ ವೈ ಕಾಂಗ್ರೆಸ್ ಪಾರ್ಟಿ ಇಸ್ ನಾಟ್ ಅಗೇನ್ಸ್ಟ್ ಡಿಲಿಮಿಟೇಷನ್. ಯಾಕೆಂದ್ರೆ ವಿ ಆರ್ ಓನ್ಲಿ ಅಗೇನ್ಸ್ಟ್ ದ ಮೆಥಡಾಲಜಿ ಆಫ್ ಡಿಲಿಮಿಟೇಷನ್. ಯಾಕೆಂದ್ರೆ ಸೆನ್ಸಸ್ ಆದದ್ದು 2011 ಇಂದ 2026ಗೆ ಇಟ್ ಇಸ್ ಅಬೌಟ್ 15 years. 15 years ಅಲ್ಲಿ ಇವರು ಒಂದು ಸೆನ್ಸಸ್ ಇವತ್ತು ತನಕ ಮಾಡಲಿಲ್ಲ. ಟುಡೇ 2011 ಸೆನ್ಸಸ್ ಇಸ್ ಅ ರಿಡಂಡೆಂಟ್ ಸೆನ್ಸಸ್. ಅದಕ್ಕೆ ಮತ್ತೆ ಇವತ್ತಿಗೆ ಏನು ಅದಕ್ಕೆ ಕನೆಕ್ಷನ್ ಇಲ್ಲ. ಯಾಕೆಂದ್ರೆ ಎಂಟೈರ್ ಇದು ಚೇಂಜ್ ಆಗಿದೆ. ಪಾಪ್ಯುಲೇಷನ್ ಚೇಂಜ್ ಆಗಿದೆ. ಅದನ್ನು ಇಟ್ಕೊಂಡು ಆಕ್ಚುಲಿ ಯಾವನೇ ದೇಶ ಅಂದ್ರು ಒಂದು ಬಜೆಟ್ ಮಾಡಬೇಕಾದ್ರೆ once in 10 years ಒಂದು ಸೆನ್ಸಸ್ ಬೇಕೇ ಬೇಕು. ಆದ್ರೆ ಇವರು ಮಾಡದೆ ಆ ರಿಡಂಡೆಂಟ್ ಸೆನ್ಸಸ್ ಮೇಲೆ ನಾವು ಮಹಿಳಾಗೆ ಇದು ಡಿಲಿಮಿಟೇಷನ್ ಮಾಡ್ತೇವೆ ಅಂತ ಹೇಳಿದ್ರೆ ಆಗಲ್ಲ. ಡಿಲಿಮಿಟೇಷನ್ಗೆ ಯು ನೀಡ್ ಟು ಫಾರ್ಮ್ ಅ ಕಮಿಷನ್. ಯು ನೀಡ್ ಟು ಟೇಕ್ ಎವ್ರಿ ಸ್ಟೇಟ್ ಇನ್ ಟು ಕಾನ್ಫಿಡೆನ್ಸ್ ಬಿಕಾಸ್ ವಿ ಆರ್ ಲಿವಿಂಗ್
ಇದೊಂದು ಸಮಾಧಾನ ನಾವು ಹೇಳ್ತಾ ಇದ್ದೀವಿ, ನಾವು ಯಾವ್ದು ಹೇಳ್ತಾ ಇಲ್ಲ. ಬಿಲ್ ಮಹಿಳಾ ಮೀಸಲಾತಿ ಬಿಲ್ ನ ಸಪರೇಟ್ ಆಗಿ ತಗೊಂಡ್ಬನ್ನಿ, ಡಿಲಿಮಿಟೇಷನ್ ಸಪರೇಟ್ ತಗೊಂಡ್ಬನ್ನಿ ಅಂತ ಹೇಳ್ತಿರೋದು. ಮರ್ಸ್ ಮಾಡಬೇಡಿ ಅಂತ ಹೇಳಿ ನಾನು ಮರ್ಸ್ ಮಾಡಿ ಅವತ್ತಿಂದ ಮತ್ತು ಇಲ್ಲ ನೀವಾಗ ಮಾತಾಡ್ತಾ ಇದ್ದೀರಲ್ಲ ಗ್ರಾಮ ಪಂಚಾಯತಿ ನಿಮ್ ತಾಲೂಕು ಬೇಸಿಕಲಿ ನೀವು ಅಲ್ಲಿಂದ ಬನ್ನಿ, ಅಲ್ಲಿಂದ ಬಂದಿರೋದು ಅದನ್ನ ಹೇಳಿ. ಇವಾಗ ಇದನ್ನು ತರೋದಕ್ಕೆ ಮಾಡಿದ್ವಿ, ಅದು ಕರ್ನಾಟಕದ ಆಗಿ ಇವಾಗ ನಾವೆಲ್ಲರೂ ರೆಡಿ ಇದೀವಿ. ಬಟ್ ಬಿಲ್ ಬಂದು ಸಪರೇಟ್ ಆಗಿ ಮಾಡಿ ಅಂತ ಹೇಳ್ತಿದ್ವಿ ಅಂತ ಬಿಟ್ಟು ಅದು ಬಿಟ್ಟು ಬೇರೆ ಬಿಲ್ ಈ ಬಿಲ್ ಮಹಿಳಾ ಮೀಸಲಾತಿ ತರೋಕೆ ನಾವೆಲ್ಲ ಸಪೋರ್ಟ್ ಇರ್ತೀವಿ. 840 ಅಲ್ಲ ಸರ್, 33% ಎಕ್ಸ್ಟ್ರಾ ಮಾಡೋಕೆ ಬ್ಯಾಗ್ರೌಂಡ್ 543ಗೆ 33% ಕೊಡೋದು ರೆಡಿ. ಆದ್ರೆ ಸಪರೇಟ್ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಮಾಡಬೇಕಾಗಿತ್ತು. ಬೇಕು ಎಲೆಕ್ಷನ್ ಟೈಮಲ್ಲಿ ಅಜೆಂಡಾ ಇರುತ್ತೆ. ಪಾಸ್ ಆದ್ರೆ NDA ಮಾಡಿದ್ವಿ, ಮೋದಿ ಮಾಡಿದ್ರು. ಫೇಲ್ ಆದ್ರೆ ವಿರೋಧ ಪಕ್ಷದಿಂದ ಫೇಲ್ ಆಯ್ತು. ಎರಡೇ ಅಜೆಂಡಾ ಎಲೆಕ್ಷನ್ ಟೈಮಲ್ಲಿ ಬೇಕಾಗಿತ್ತು ಅವ್ರಿಗೆ. ಇಲ್ಲ ವಿರೋಧ ಪಕ್ಷ ಇಲ್ಲ, ನೀವು ಹೇಳಿ ಅವ್ರ ಅಜೆಂಡಾನೇ ಅಷ್ಟೇ. ಹೆಂಗೂ ಆಗ್ಲಿಲ್ಲ ಅಂದ್ರೆ ವಿರೋಧ ಪಕ್ಷ ಮಾಡಕ್ ಬಿಟ್ಟಿಲ್ಲ, ಆಗಿದ್ರೆ ನಾವೇ ಮಾಡ್ತೀವಿ ಅಂತ ಅಷ್ಟೇ ಸರ್. ಅದೊಂದು ಅಷ್ಟೇ ಅವ್ರಿಗೆ ಅಜೆಂಡಾನೇ ಅಂದಿದ್ದು. ಎಲೆಕ್ಷನ್ ಟೈಮಲ್ಲಿ ಇನ್ಬಿಟ್ವಲ್ ಮಾಡ್ಬೇಕಂದಾಗ ಅದು ಬೇಕಾಗಿರ್ಲಿಲ್ಲ. ಬೇಕು ಅಂತ ಅರ್ಥ ಸ್ಪೆಷಲ್ ಸೆಷನ್ ಕರೆದು ಮಾಡಿದ್ದು. ವಿಚಾರ ಇಷ್ಟೇ, ನಮ್ಮಲ್ಲಿ ಅಂದ್ರೆ ನಾವು ಮಹಿಳಾ ಮೀಸಲಾತಿಗೆ ನಾವು ಫುಲ್ ಸಪೋರ್ಟ್ ಆಗಿದ್ದೀವಿ. ಮತ್ತೆ ಆ ಡಿಲಿಮಿಟೇಷನ್ ಮಾಡೋದು ಕೂಡ 2011 ನಲ್ಲಿ ಬೇಡ. ಹೆಂಗು ಸೆನ್ಸಸ್ ಆಗ್ತಾ ಇದೆ, 2026 ಅಲ್ಲಿ ಆಗ್ತಾ ಇದೆಯಲ್ಲ, ಜನಗಣತಿ ಆಗ್ತಾ ಇದೆಯಲ್ಲ, ಅದ್ರ ಪ್ರಕಾರ ನಾವು ಮಾಡ್ಲಿ ಅಂತ ಹೇಳ್ತಾ ಇದ್ದೀವಿ. ಯಾವುದು ಏನು ಅರ್ಜೆಂಟ್ ಏನಿಲ್ವಲ್ಲ, ಯಾವ ಎಲೆಕ್ಷನ್ಸ್ ಇಲ್ಲ. ಈಗ ಮಾಡ್ಲಿ. 2011 ತಗೊಂಡು ಹೇಗೆ ಮಾಡಿ, 2011 ತಗೊಂಡ್ರೆ ಏನಾಗುತ್ತೆ, ನಮ್ಮ ಸೌತ್ ಸ್ಟೇಟ್ಸ್ಗೆ ಕಡಿಮೆ ಆಗುತ್ತೆ ಸೀಟ್ಸ್. ಒಂದು ಇಂಟೆನ್ಷನ್ ಅಷ್ಟೇ. ನಾವು ಯಾರು ಇದೆಯಲ್ಲ ನಾನು ಹಿಂದಿ ಸ್ಪೀಕಿಂಗ್ ಹೋಗ್ಲಿಕ್ಕೆ ಬಹಳ ಕಡಿಮೆ ಆಗುತ್ತೆ ಅಂತ ಇಂಟೆನ್ಷನ್ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಇದನ್ನ ನಂಬಬೇಕಾಗಿರೋದಷ್ಟೇ. 2026 ಏನ್ ಸೆನ್ಸಸ್ ಮಾಡ್ತಾ ಇರಲ್ಲ, ಮಾಡಿಬಿಡ ಅಂತ ಮಾಡಿದ್ರು ಏನೂ ತೊಂದರೆ ಇಲ್ಲ. ಅವಾಗ ಇಂಟರ್ವ್ಯೂ ಮಹಿಳೆಯರಿಗೆ ಕಡಿಮೆ ಜಾಗ ಸಿಗುತ್ತೆ. 33% ಏನ್ ತರಬೇಕು ಅಂತ ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾಗತ ಮಾಡ್ತೀವಿ, ಸಪೋರ್ಟ್ ಕೂಡ ಮಾಡ್ತೀವಿ. ಥ್ಯಾಂಕ್ ಯು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.